ಎಲ್ಲರಿಗೂ ಅನ್ವೀಕ್ಷ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ಅಗ್ನಿಗೆ ಆಕ್ಸಿಡೆಂಟ್ ಆಗಿತ್ತು. ಮೈಥಿಲಿ ಗಾಬರಿಗೊಂಡು ತನ್ನ ಪಕ್ಕದ ಮನೆ ವ್ಯಕ್ತಿ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದ ಕಾರಣ ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಅವರ ಸಹಾಯದಿಂದಲೇ ಅಗ್ನಿಯನ್ನು ಆ್ಯಂಬುಲೆನ್ಸಲ್ಲಿ ಸೇರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ಲು. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಅಗ್ನಿಯನ್ನು ಹೊತ್ತ ಆ್ಯಂಬುಲೆನ್ಸ್ ಆಸ್ಪತ್ರೆ ಎದುರು ಬರ್ತಿದ್ದ ಹಾಗೆ ಮೈಥಿಲಿಯ ಚಡಪಡಿಕೆ ಮತ್ತಷ್ಟು ಹೆಚ್ಚಾಗಿತ್ತು. ಅಗ್ನಿಯನ್ನು ಬೇಗ ಬೇಗ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ತಾನೇ ಅವನಿಗೆ ಏನಾಯಿತು ಅನ್ನೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ವಿವರಿಸಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡೋ ಹಾಗೆ ಕೇಳ್ಕೊಂಡ್ಳು. ಅಗ್ನಿ ಇರೋ ಪರಿಸ್ಥಿತಿಯನ್ನು ನೋಡಿದ ಡಾಕ್ಟರ್ ಕೂಡಲೇ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗಿದ್ರು. ಆಸ್ಪತ್ರೆಯಲ್ಲಿ ಮೈಥಿಲಿಯ ಹತ್ರ ಪೇಷಂಟ್ ಬಗ್ಗೆ ಡೀಟೇಲ್ಸ್ ಕೇಳಿದಾಗ ಮೈಥಿಲಿ 1-2 ಸೆಕೆಂಡು ಮೌನವಾಗಿದ್ಲು. ಯೋಚನೆ ಶುರುವಾಗಿತ್ತು ಅವಳಿಗೆ. ಒಮ್ಮೆ ಬೆಳಗ್ಗೆ ಅಷ್ಟೇ ಅಗ್ನಿ ಹೆಸರನ್ನು ಶ್ರೀರಾಮ್ ಭಾರದ್ವಾಜ್ ಅಂತ ಹೇಳಿದಾಗ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ಲಲ್ಲ, ಆ ಕ್ಷಣ ಅವಳಿಗೆ ನೆನಪಾಯಿತು. ಹಾಗಾಗಿ ಈಗ ಡೀಟೇಲ್ಸ್ ಕೇಳಿದ್ದಕ್ಕೆ ಅಗ್ನಿಯ ಕೋಪವನ್ನು ನೆನೆದು ಅಗ್ನಿ ಎಂದಷ್ಟೇ ಬರೆದಿದ್ಲು ಹೊರತು ಶ್ರೀರಾಮ್ ಭಾರದ್ವಾಜ್ ಅಂತ ಬರೆಯೋದಕ್ಕೆ ಹೋಗಿರಲಿಲ್ಲ. ಆಪರೇಷನ್ ಥಿಯೇಟರಲ್ಲಿ ಅಗ್ನಿಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಹೊರಗೆ ಬಂದಿದ್ದ ಡಾಕ್ಟರ್ ಮೈಥಿಲಿ ಇದ್ದಲ್ಲಿ ಬಂದು, ನೋಡಮ್ಮ, ಅವರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ, ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತ ಹೇಳಿದಾಗ ಇವಳಿಗೆ ಅವನ ಹೆಸರೊಂದು ಬಿಟ್ಟು ಬೇರೆ ಏನೂ ತಿಳಿದಿರಲಿಲ್ಲ. ಮೈಥಿಲಿಗೆ ಮುಂದೆ ಏನು ಮಾಡಬೇಕು ಅಂತ ತೋಚದೇನೆ ಒದ್ದಾಡಿಬಿಟ್ಟಿದ್ಲು. ಮೊದಲೇ ಪೇಷಂಟ್ ಬಗ್ಗೆ ವಿವರಣೆಯನ್ನು ಕೇಳಿದವಾಗ ಅಲ್ಲಿ ಶ್ರೀರಾಮ್ ಭಾರದ್ವಾಜ್ ಅನ್ನೋ ಹೆಸರಿನ ಬದಲು ಅಗ್ನಿ ಅಂತ ಬರೆದಿದ್ಲು ಮೈಥಿಲಿ. ಒಂದು ವೇಳೆ ಆಕ್ಸಿಡೆಂಟ್ ಆದ ವ್ಯಕ್ತಿ ಹೆಸರು ಶ್ರೀರಾಮ್ ಭಾರದ್ವಾಜ್ ಅನ್ನೋ ಹೆಸರನ್ನು ಅಲ್ಲಿ ಹೇಳಿದರೆ ಇಷ್ಟೊತ್ತಿಗಾಗಲೇ ಅಲ್ಲಿ ವ್ಯವಸ್ಥೆ ಆಗಿ ಆಪರೇಷನ್ ಕೂಡ ಶುರುವಾಗಿರುತ್ತಿತ್ತೋ ಏನೋ. ಮೈಥಿಲಿ ಅಗ್ನಿಯನ್ನು ತಂದು ಅಡ್ಮಿಟ್ ಮಾಡಿದ್ದು ಬೇರೆ ಯಾವುದೇ ಆಸ್ಪತ್ರೆಗೂ ಆಗಿರಲಿಲ್ಲ. ಭಾರದ್ವಾಜ್ ಮನೆಯ ಒಡೆತನದಲ್ಲಿರುವ ಶ್ರೀರಕ್ಷಾ ಆಸ್ಪತ್ರೆಗೆ ಆಗಿತ್ತು. ಒಂದು ವೇಳೆ ಮೈಥಿಲಿ ಅಗ್ನಿ ಹೆಸರನ್ನು ಬದಲು ಈಗ ಶ್ರೀರಾಮ್ ಅನ್ನೋ ಹೆಸರನ್ನು ಬಳಕೆ ಮಾಡಿದರೆ ಅಲ್ಲಿ ಸೂಕ್ತವಾಗ್ತಿತ್ತು. ಆದರೆ ಈಗಾಗಲೇ ಒಮ್ಮೆ ಅಗ್ನಿಯ ಕೋಪದ ರುಚಿಯನ್ನು ನೋಡಿದ್ದ ಮೈಥಿಲಿ ಮತ್ತೆ ಎಲ್ಲರ ಎದುರು ಅವನ ಹೆಸರನ್ನು ಹೇಳೋದಕ್ಕೆ ಇಚ್ಛಿಸಿದೆ. ಅಗ್ನಿ ಅಂತಲೇ ಹೇಳಿದ್ಲು. ಡೀಟೇಲ್ಸ್ ಬರೆದು ಕೊಡುವಾಗ ಕೂಡ ಅಗ್ನಿ ಅಂತಲೇ ಬರೆದು ಕೊಟ್ಟಿದ್ಲು. ಶ್ರೀರಕ್ಷಾದಲ್ಲಿ ಶ್ರೀರಾಮ್ ಹೆಸರು ಪರಿಚಯ ಇದ್ದಷ್ಟು ಅಗ್ನಿ ಎಂಬ ಹೆಸರಿನ ಪರಿಚಯ ಇರಲಿಲ್ಲ. ಯಾಕಂದರೆ ಶ್ರೀರಾಮ್ ಭಾರದ್ವಾಜ್ ಅಗ್ನಿ ಆದ ನಂತರ ಅವನು ಆ ಕಡೆ ತಲೆ ಹಾಕೇ ಇರಲಿಲ್ಲ. ಹಾಗಾಗಿ ಅಗ್ನಿಯ ಮುಖ ಪರಿಚಯ ಕೂಡ ಶ್ರೀರಕ್ಷಾದಲ್ಲಿ ಅಷ್ಟಾಗಿ ಯಾರಿಗೂ ಇರಲಿಲ್ಲ. ಇನ್ನು ತಮ್ಮದೇ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಇರುವ ಭರತ್ ಅವರು ಕೂಡ ಆ ದಿನ ಹೊರಗೆ ಹೋಗಿದ್ದ ಕಾರಣ ಅವರಿಗೂ ಕೂಡ ಅಗ್ನಿಗೆ ಆಕ್ಸಿಡೆಂಟ್ ಆದ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಡಾಕ್ಟರ್ ಮೈಥಿಲಿ ಹತ್ರ ಬಂದು ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತ ಹೇಳಿದವಾಗ ಮೈಥಿಲಿ ಅಗ್ನಿಯ ಬ್ಲಡ್ ಗ್ರೂಪ್ ಯಾವುದು ಅಂತ ತಿಳಿದೆ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದು ಅಲ್ಲದೆ ತಾನೀಗ ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊಂದಲದಲ್ಲಿ ಇದ್ದಿದ್ದರಿಂದ ಏನು ಮಾಡೋಕ್ಕೂ ತೋಚ್ತಾ ಇರಲಿಲ್ಲ. ಡಾಕ್ಟರ್, ಅವರ ಬ್ಲಡ್ ಗ್ರೂಪ್ ಯಾವುದು ಅಂತ ಮೇಲೆಗೆ ಕೇಳಿದ್ಲು. AB ಪಾಸಿಟಿವ್ ಕಣಮ್ಮ ಅವರ ಬ್ಲಡ್ ಗ್ರೂಪ್. ಆದಷ್ಟು ಬೇಗ ಹೇಗಾದರೂ ಮಾಡಿ ಬ್ಲಡ್ ಅರೇಂಜ್ ಮಾಡಿ, ನಾವು ಆಪ್ರೇಷನ್ಗೆ ಎಲ್ಲ ತಯಾರಿ ಮಾಡ್ಕೊಳ್ತೀವಿ ಎಂದು ಡಾಕ್ಟರ್ ಮೈಥಿಲಿ ಬಳಿ ಹೇಳಿ ಹೊರಟಿದ್ರು. ಮೈಥಿಲಿ 1-2 ಕ್ಷಣ ಏನೋ ಯೋಚನೆ ಮಾಡಿ, ಸರ್, ನಂದು ಕೂಡ ಅದೇ ಬ್ಲಡ್ ಗ್ರೂಪ್, ನಾನೇ ಅವರಿಗೆ ರಕ್ತ ಕೊಡ್ತೀನಿ ಅಂತ ಧೈರ್ಯ ಮಾಡಿ ಮುಂದೆ ಬಂದು ಹೇಳಿದ್ಲು ಮೈಥಿಲಿ. ಈ ಕ್ಷಣದಲ್ಲಿ ಅವಳಿಗೆ ಅಪಾಯದಲ್ಲಿರೋ ಅಗ್ನಿ ಚೇತರಿಸಿಕೊಂಡು ಕ್ಷೇಮವಾಗಿದ್ದರೆ ಸಾಕಿತ್ತು. ಹಾಗಾಗಿ ಬೆಳಗ್ಗೆ ತನ್ನ ಮೇಲೆ ಕೋಪ ಮಾಡಿಕೊಂಡಿದ್ದು, ತಾನು ಅವನ ಜೊತೆ ಜಗಳ ಆಡಿದ್ದು ಎಲ್ಲನೂ ಮರೆತು ತಾನೇ ರಕ್ತ ಕೊಡೋದಕ್ಕೆ ಮುಂದಾಗಿ ಬಂದಿದ್ಲು ಮೈಥಿಲಿ. ಡಾಕ್ಟರ್ ಖುಷಿಯಲ್ಲಿ ಮೈಥಿಲಿ ಎತ್ತ ನೋಡಿ, ಸರಿ ಬಾರಮ್ಮ, ಹಾಗಿದ್ರೆ ನಮ್ಮ ನರ್ಸ್ ಬಂದು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಮೈಥಿಲಿಯ ಜೊತೆಗೆ ನರ್ಸ್ ಒಬ್ಬರನ್ನು ಕಳಿಸಿ ರಕ್ತ ಪಡೆಯೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಕಳಿಸಿದ್ರು. ಒಂದಷ್ಟು ಹೊತ್ತಿನ ಬಳಿಕ ರಕ್ತ ಕೊಟ್ಟು ಹೊರಗೆ ಬಂದು ಕುಳಿತ ಮೈಥಿಲಿ ಮತ್ತಷ್ಟು ಚಡಪಡಿಸುತ್ತಾ ಕುಳಿತಿದ್ಲು. ಬ್ಲಡ್ ಅರೇಂಜ್ ಆಗ್ತಾ ಇದ್ದ ಹಾಗೆ ಅಗ್ನಿಗೆ ಒಳಗೆ ಆಪರೇಷನ್ ನಡೀತಾ ಇತ್ತು. ಒಳಗೆ ಆಪರೇಷನ್ ನಡೀತಾ ಇದ್ರೆ ಹೊರಗೆ ಕುಳಿತ ಮೈಥಿಲಿಗೆ ಬೆಂಕಿ ಮೇಲೆ ಕುಳಿತಿರೋ ಹಾಗೆ ಭಾಸವಾಗ್ತಿತ್ತು. ಕ್ಷಣ ಕ್ಷಣಕ್ಕೂ ಅವಳ ಭಯ ಹೆಚ್ಚಾಗ್ತಾನೆ ಇತ್ತು. ಆ ಹೊತ್ತಿಗೆ ಅವಳಿಗೆ ತಾನು ಮನೆಗೆ ಹೋಗಬೇಕು, ಕತ್ತಲಾಗಿದೆ, ತಡವಾಗಿ ಹೋದರೆ ಎಲ್ಲರೂ ಗಾಬರಿ ಆಗ್ತಾರೆ ಅನ್ನೋ ಎಲ್ಲ ಚಿಂತೆನೂ ಕೂಡ ಅವಳಿಂದ ದೂರವಾಗಿಬಿಟ್ಟಿತ್ತು. ಆ ಕ್ಷಣ ಅವಳಿಗೆ ಅಗ್ನಿ ಕ್ಷೇಮವಾಗಿದ್ದರೆ ಮಾತ್ರ ಸಾಕಿತ್ತು. ಅಗ್ನಿಗೆ ಏನು ಅಪಾಯ ಆಗದೇ ಇರಲಿ ಅಂತ ದೇವರಲ್ಲಿ ಅದೆಷ್ಟು ಪ್ರಾರ್ಥನೆ ಮಾಡಿ ಬೇಡಿಕೆ ಇಟ್ಟಿದ್ಲು ಲೆಕ್ಕಕ್ಕಿಲ್ಲ. 1-2 ಕ್ಷಣ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋದವಳಿಗೆ ಇದ್ದಕ್ಕಿದ್ದ ಹಾಗೆ ಇನ್ನೇನೋ ನೆನಪಾಗಿತ್ತು. ಅಯ್ಯೋ, ಇವ್ರಿಗೆ ಹೀಗೆ ಆಗಿದೆ ಅಂತ ಇವ್ರ ಮನೆಯವರಿಗೆ ತಿಳಿಸ್ಬೇಕಲ್ಲ, ಆದರೆ ಹೇಗೆ? ರಾಮ್ ಮೊಬೈಲೇನೋ ನನ್ನ ಹತ್ರ ಇದೆ ನಿಜ, ಆದರೆ ಅದರ ಪಾಸ್ವರ್ಡ್ ಗೊತ್ತಿಲ್ವಲ್ಲ ನನಗೆ. ಅಯ್ಯೋ, ಈಗೇನು ಮಾಡಲಿ? ಇವ್ರ ಮನೆಯವ್ರಿಗೆ ಹೇಗೆ ವಿಷಯ ತಿಳಿಸ್ಲಿ? ಪಾಪ ಮನೆಯಲ್ಲೆಲ್ಲ ಅದೆಷ್ಟು ಗಾಬರಿ ಆಗಿರ್ತಾರೋ ಏನೋ.
ಬೆಳಗ್ಗೆ ನೋಡಿದರೆ ಅಭಿರಾಮ್ ಸರ್ ಇವರನ್ನು ಅದೆಷ್ಟು ಕೇಳ್ತಾ ಇದ್ರು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ. ಈಗ ನೋಡಿದರೆ ಹೀಗಾಗಿದೆ. ಒಂದು ವೇಳೆ ನೀವು ಆಗಲೇ ನಿಮ್ಮ ತಮ್ಮನ ಜೊತೆಗೆ ಹೋಗ್ಬಿಟ್ಟಿದ್ರೆ ನಿಮಗೆ ಹೀಗೆಲ್ಲ ಆಗ್ತಾನೇ ಇರಲಿಲ್ಲ ರಾಮ್ ಎಂದುಕೊಂಡ ಮೈಥಿಲಿ ತಕ್ಷಣ ಮೈ ಮೇಲೆ ಹಾವು ಬಿದ್ದವರಾಗಿ ಎದ್ದು ನಿಂತುಬಿಟ್ಟಿದ್ಲು. ಏನು, ನಾನು ಇವರನ್ನು ರಾಮ್ ಅಂತೆಲ್ಲ ಕರೀತಾ ಇದ್ದೀನ? ಏನಾಗಿದೆ ನನಗೆ? ಹೌದು, ನಾನು ಯಾಕೆ ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ಅಷ್ಟೆಲ್ಲ ಅತ್ತಿದ್ದು? ನಾನು ಯಾಕೆ ಅಷ್ಟು ಗಾಬರಿಯಾಗಿದ್ದೆ ಅಂತ ಮತ್ತೆ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ಲು ಮೈಥಿಲಿ. ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬರೋವಾಗ ಅಗ್ನಿ ತನ್ನ ಮಡಿಲಲ್ಲಿ ಮಲ್ಕೊಂಡು ತಾನು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವನನ್ನು ಅಗ್ನಿ ಸರ್ ಎನ್ನುವ ಬದಲು ಅಗ್ನಿ ಎಂದಿದ್ದು, ಹಾಗೆ ರಾಮ್ ಎಂದಿದ್ದು, ಇದೆಲ್ಲವೂ ಈಗ ಅವಳಿಗೆ ನೆನಪಾಗಿತ್ತು. ನಾನು ಯಾಕೆ ಅವರನ್ನು ರಾಮ್ ಅಂತ ಕರೆದೆ? ಅವ್ರಿಗೆ ಹೀಗಾಗಿದ್ದಕ್ಕೆ ನನ್ನ ಮನಸ್ಸು ಯಾಕೆ ಇಷ್ಟೊಂದು ಚಡ್ಪಡಿಸ್ತಾ ಇದೆ? ಮತ್ತೆ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ್ಲು ಮೈಥಿಲಿ. ಯೋಚನೆಗೆ ಬಿದ್ದವಳನ್ನು ವಾಸ್ತವಕ್ಕೆ ಕರೆತಂದಿದ್ದು ಅಗ್ನಿಯ ಫೋನ್ ರಿಂಗ್ ಆಗುವ ಶಬ್ದ. ಮೈಥಿಲಿ ತನ್ನ ಪ್ರಶ್ನೆಗಳಿಗೆ ತಾನು ಉತ್ತರವನ್ನು ಕಂಡುಕೊಳ್ತಾಳ. ಅಗ್ನಿಯ ಮನೆಯವರಿಗೆ ಅವನಿಗೆ ಆಕ್ಸಿಡೆಂಟ್ ಆದ ವಿಷಯವನ್ನು ಮೈಥಿಲಿ ಹೇಗೆ ತಿಳಿಸ್ತಾಳೆ? ಈಗ ಅಗ್ನಿಗೆ ಬಂದಿರುವ ಕಾಲ್ ಯಾರದ್ದು? ಇದೆಲ್ಲವನ್ನು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಸಂಚಿಕೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.